ನಮಸ್ಕಾರ 30 ನಿಮಿಷ 30 ಸುದ್ದಿ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಚೇತನ್ ಹೂಗಾರ್, ನನ್ನ ಜೊತೆ ಇದ್ದಾರೆ ನನ್ನ ಕಲಿ ನಾನು ಚೈತ್ರ ರಾಜ್. ವೀಕ್ಷಕರೇ, ಇವತ್ತು ಬೆಳಗ್ಗಿಂದ ಆಗಿರುವಂತಹ ವಿದ್ಯಮಾನಗಳ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮುಂಬರುವ ಚುನಾವಣೆಗೆ ಮತದಾರರನ್ನ ಓಲೈಕೆ ಮಾಡಿಕೊಳ್ಳಲು ಅಕ್ರಮ ಎಸಗ್ತಾ ಇದ್ದಾರೆ ಅಂತ ಆರೋಪಿಸಿ ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ದೂರು ಕೊಟ್ಟಿದೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ, ಸಿಎಂ ಬೊಮ್ಮಾಯಿ, ಜೆಪಿ ನಡ್ಡಾ ಹಾಗೂ ನಳಿನ್ ಕುಮಾರ್ ಕಟೀಲ್ ವಿರುದ್ಧ ಕಾಂಗ್ರೆಸ್ ದೂರು ಕೊಟ್ಟಿದೆ. ಖುದ್ದು ಹೈಗ್ರೌಂಡ್ ಠಾಣೆಗೆ ತೆರಳಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ದೂರನ್ನ ಸಲ್ಲಿಸಿದ್ದಾರೆ. ಇನ್ನು ಮತದಾರರಿಗೆ 6,000 ರೂಪಾಯಿ ನೀಡ್ತೇವೆ ಅಂತ ರಮೇಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ನೀಡಿದ್ರು. ಜಾರಕಿಹೊಳಿ ಚುನಾವಣಾ ಅಕ್ರಮಗಳಿಗೆ ಕಟೀಲ್, ಬೊಮ್ಮಾಯಿ ಸಹಕಾರ ಕೊಡ್ತಿದ್ದಾರೆ ಅಂತ ದೂರು ಕೊಡಲಾಗಿದೆ. ಬಿಜೆಪಿಯ ಶಾಸಕರುಗಳು, ಮಾಜಿ ಮಂತ್ರಿಗಳು ನಾವು ಯಾವ ಕಾರಣಕ್ಕೂ ಗೆಲ್ಲೋದಿಲ್ಲ, ಆದ್ರೂ ಕೂಡ ನಾವು ಸರ್ಕಾರ ರಚನೆ ಮಾಡ್ತೀವಿ ಅಂತ ಹೇಳಿ ಅವರು ಸಂಕಲ್ಪ ಮಾಡಿಕೊಂಡು ಅವರು ಕೆಲಸ ಪ್ರಾರಂಭ ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನದಲ್ಲಿ ಕೆಲವು ಶಾಸಕರ ಸ್ಟೇಟ್ಮೆಂಟ್ ಕೂಡ 3-4 ಶಾಸಕರ ಸ್ಟೇಟ್ಮೆಂಟ್ ಅನ್ನ ಗಮನಿಸಿದ್ದೀವಿ. ಈ ರಾಜ್ಯದ ಮತದಾರರಿಗೆ ಆಮಿಷ ಒಡಬೇಕು, ನಾವು ಸೋಲ್ತಾ ಇದ್ದೀವಿ ಅಂತ ಹೇಳಿ ಹೊರಟಿದ್ದಾರೆ. 40% ಕಮಿಷನ್ ಬಗ್ಗೆ ಸಾವಿರಾರು ಕೋಟಿ ರೂಪಾಯಿ ಈಗಾಗಲೇ ಹಣನ ಸಂಗ್ರಹಣ ಮಾಡಿ ಎಲ್ಲ ಇಟ್ಕೊಂಡಿದ್ದಾರೆ. ಒಬ್ಬ ಮಾಜಿ ಮಂತ್ರಿ ರಮೇಶ್ ಜಾರಕಿಹೊಳಿ, ನಾನು ಪ್ರತಿಯೊಂದು ಮತಕ್ಕೂ ಕೂಡ ನಮ್ಮ ಪಕ್ಷ 6,000 ರೂಪಾಯಿ ವೋಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಯಾರೇ ಎಷ್ಟು ಖರ್ಚು ಮಾಡಿದ್ರು ಅವ್ರ ಮೇಲೆ 10 ಕೋಟಿ ಎಕ್ಸ್ಟ್ರಾ ಖರ್ಚು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಆ ಎಲ್ಲ ಹೇಳಿಕೆಗಳ ದಾಖಲೆ ಇದೆ. ನಾನು, ಸಿದ್ದರಾಮಯ್ಯನವರು ಮತ್ತು ನಮ್ಮ ಪಕ್ಷದ ಅನೇಕ ಶಾಸಕರು, ಮುಖಂಡಗಳೆಲ್ಲ ಸೇರಿ ಒಂದು ಕಂಪ್ಲೇಂಟ್ ಅನ್ನ ಫೈಲ್ ಮಾಡಿದ್ದೇವೆ. 2023 ವಿಧಾನಸಭಾ ಚುನಾವಣೆಯಲ್ಲಿ ಸೋಲ್ತೀವಿ ಅಂತಕ್ಕಂಥ ಮನವರಿಕೆ ಆಗ್ಬಿಟ್ಟದೆ ಅವರಿಗೆ. ಅದಕ್ಕೆ ಹೇಗಾದ್ರೂ ಮಾಡಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ಹುನ್ನಾರವನ್ನ ರೂಪಿಸ್ಕೊಂಡಿದ್ದಾರೆ. ನಾವು ಈಗಾಗಲೇ ಪ್ರಸ್ತಾಪ ಮಾಡಿದ್ದೀವಿ, ಈ ಸರ್ಕಾರ 40% ಕಮಿಷನ್ ಸರ್ಕಾರ ಅಂತೇಳಿ. ಬೆಂಗಳೂರಿನಲ್ಲೇ 50% ಕೂಡ ಕಮಿಷನ್ ನಡೀತಾ ಇದೆ. ಈ ಭ್ರಷ್ಟಾಚಾರದಿಂದ ಅಗಾಧವಾದಂತ ದುಡ್ಡನ್ನ ಸಂಪಾದನೆ ಮಾಡಿಬಿಟ್ಟಿದ್ದಾರೆ. ಈ ಚುನಾವಣೆಗೆ 30,000 ಕೋಟಿ ಖರ್ಚು ಮಾಡಬೇಕು ಅಂತ ಅವರು ಒಂದು ಅಂದಾಜು ಇಟ್ಕೊಂಡಿದ್ದಾರೆ. 5 ಕೋಟಿ ವೋಟರ್ಸ್ ಇದ್ದಾರೆ. ಒಬ್ಬೊಬ್ಬರಿಗೆ 6,000 ರೂಪಾಯಿ ಅಂತಂದ್ರೆ 30,000 ಕೋಟಿ ಆಗುತ್ತೆ. ನಾನು ಹೇಳಿರೋದಲ್ಲ, ರಮೇಶ್ ಜಾರಕಿಹೊಳಿ ಆಮಿಷ ಒಡ್ಡಿ ವೋಟ್ ತಗೊಳ್ಳೋದಾದ್ರೆ ಹೆಂಗೆ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಆಗಕ್ಕೆ ಸಾಧ್ಯ? ಬಿಜೆಪಿ ವಿರುದ್ಧ ಕಾಂಗ್ರೆಸ್ ದೂರು ಕೊಟ್ಟಿರೋದಕ್ಕೆ ಸಿಎಂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಎಷ್ಟು ತಳಮಟ್ಟಕ್ಕೆ ಹೋಗಿದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಕಾಂಗ್ರೆಸ್ ಓಪನ್ ಆಗಿ 2,000 ಕೊಡ್ತೀವಿ, ಫ್ರೀ ಕರೆಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಆಮಿಷವಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಭ್ರಷ್ಟಾಚಾರ ಜನ್ಮ ಕೊಟ್ಟಿದ್ದೇ ಕಾಂಗ್ರೆಸ್ ಅಂತ ಟಾಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ಸಿನ ಎಷ್ಟು ತಳಮಟ್ಟಕ್ಕೆ ಹೋಗಿದೆ ಅನ್ನೋದು ಇದು ಉದಾಹರಣೆ. ಹೇಳಿಕೆಯನ್ನು ಕೊಡ್ತಾರೆ, ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಡ್ತಾರೆ, ಉತ್ತರವನ್ನು ಕೂಡ ಕೊಡ್ತಾರೆ. ಕಾಂಗ್ರೆಸ್ ಪಕ್ಷದವರು ಓಪನ್ ಆಗಿ ಘೋಷಣೆ ಮಾಡಿದ್ದಾರೆ, ನಾವು ಮಹಿಳೆಯರಿಗೆ 2,000 ಕೊಡ್ತೀವಿ, ಫ್ರೀ ಕರೆಂಟ್ ಕೊಡ್ತೀವಿ, ಪ್ರತಿ ದಿವಸ ಒಂದೊಂದು ಘೋಷಣೆ ಮಾಡ್ತಾ ಇದ್ದಾರೆ. ಈ ಮಾನದಂಡ ಹಾಕಿದರೆ ಅವರು ಕೂಡ ಅಪರಾಧಿಗಳಾಗೋದಲ್ವ? ಆಶಾ ಆಮಿಷ ತೋರಿಸೋದಿಲ್ಲ ವೋಟರ್ಸ್ಗೆ. ಒಂದನೇದು. ಎರಡನೇದಾಗಿ ಅವರು ಶಾಸಕರು, 4-5 ಜನ ಶಾಸಕರು ಏನೋ ಕುಕ್ಕರ್, ಅವ್ರ ಫೋಟೋ ಇರುವಂಥ ಕುಕ್ಕರ್ ಕೊಟ್ಟಿರುವಂಥ ಸಾಕ್ಷಿ ಸಮೇತವಾಗಿ ಸಿಕ್ಕಿದೆ. ಕುಣಿಗಲಲ್ಲಿ ಸಿಕ್ಕು ಕಮರ್ಷಿಯಲ್ ಟ್ಯಾಕ್ಸ್ ಥರ ಅದನ್ನ ಹಿಡಿದು 4 ಜನಕ್ಕೆ ದಂಡ ಹಾಕಿದ್ದಾರೆ. ಜನರಲ್ಲಿ ಗೊಂದಲ ಮಾಡುವಂಥ ಒಂದು ಕೆಳಮಟ್ಟದ ಒಂದು ರಾಜಕಾರಣಕ್ಕೆ ಹೇಳಿದ್ದಾರೆ. ಅವರು ಸೋಲ್ತೇವೆ ಅನ್ನೋದು ಗ್ಯಾರಂಟಿ ಆಗಿದೆ. ಅವರೆಲ್ಲ ಗ್ಯಾರಂಟಿ, ಸೋಲ್ ಅನ್ನೋದು ಕೂಡ ಅವ್ರದ್ದು ಗ್ಯಾರಂಟಿ ಆಗಿಬಿಟ್ಟಿದೆ. ಹೀಗಾಗಿ ಈ ಕೆಳಮಟ್ಟದ ಕಂಪ್ಲೇಂಟ್ ಕೊಡೋದು, ಇನ್ನೊಂದು ಕೊಡೋದು. ಇನ್ನು ರಮೇಶ್ ಜಾರಕಿಹೊಳಿ ಮಾತನಾಡಿ, ನನ್ನ ಕಂಡ್ರೆ ಕಾಂಗ್ರೆಸ್ಗೆ ಭಯ, ಅದಕ್ಕೆ ದೂರು ಕೊಟ್ಟಿದ್ದಾರೆ. ನಾನು ಮತದಾರರಿಗೆ ಕೊಡ್ತೇನೆ ಎಂದಿಲ್ಲ, ಕ್ಷೇತ್ರ ಅಭಿವೃದ್ಧಿಗೆ ಕೊಡ್ತೀನಿ ಅಂತ ಹೇಳಿದ್ದೆ ಅಂತ ಜಾರಕಿಹೊಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಡಿಕೆಶಿ ನನ್ನನ್ನ ವೈಯಕ್ತಿಕವಾಗಿ ಹಾಳು ಮಾಡಿದ್ದಾರೆ, ಇದಕ್ಕಾಗಿ 40 ಕೋಟಿ ಖರ್ಚು ಮಾಡಿದ್ದಾರೆ ಅಂತ ಕಿಡಿಕಾರಿದ್ರು. ಯಾವುದೇ ಪರಿಸ್ಥಿತಿಯನ್ನು ಡಿಕೆ ಶಿವಕುಮಾರ್ ಎಲ್ಲ ವೈಯಕ್ತಿಕ ಮಾತಾಡಬೇಕಾಗ್ತದೆ. ನಾವು ಈಗಾಗಲೇ ವೈಯಕ್ತಿಕ ಜೀವನ ಹಾಳು ಮಾಡಿದ್ದಾನೆ ಡಿಕೆ ಶಿವಕುಮಾರ್. ಅದನ್ನು ಗಟ್ಟಿ ನಿಂತು ನಾನು ಎದುರಿಸಿದ್ದೇನೆ. ಹೊರಗೆ ಬಂದು ಇನ್ನೂ ಬೇಕಾದ ಷಡ್ಯಂತ್ರ ಮಾಡೋದಕ್ಕೆ ಗಟ್ಟಿದೆ. ನಾನು ಅದನ್ನು CBI ಎನ್ಕ್ವೈರಿಗೆ ಈಗ ಕೊಡಿಸ್ತೀನಿ. ನಾನು ಅಮಿತ್ ಶಾ ಮಾತಾಡಿದ್ದೇನೆ, CBI ಅದನ್ನು ಮಹಾನಾಯಕನ ಕೈವಾಡಿದ್ದು ನಾನು ಪ್ರೂಫ್ ಇದೆ ಅಂತಲ್ಲಿ. 40 ಕೋಟಿ ಖರ್ಚು ಮಾಡಿ ರಮೇಶ್ ಜಾರಕಿಹೊಳಿ ಶಿಕ್ಷಣ ಅಂತ ಹೇಳಿದಂತ ನನ್ನಲ್ಲಿ ಎವಿಡೆನ್ಸ್ ಇದೆ. ಸ್ವತಃ ಅವ ಮಾತಾಡ, ರಮೇಶ್ ಜಾರಕಿಹೊಳಿ ನನ್ನ ಮಿತ್ರ, ಅವಂಗೆ ಮಾಡಿದ್ನಿ ಸಿ ಡಿ ಮಾಡಿ ಅಂತ ಮಾಡ್ತಂದು CD ಇಟ್ಟು ಕೆಲಸ ಮಾಡ್ತೈತೆ ಅಂದ ಆ ಸಂಭಾಷಣೆಯಲ್ಲಿ ಅವ ಅಂದನದನ್ನು ನಾಳೆ ನಾನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದೀನಿ. ನಾನು CD ಕೇಸನ್ನು CBI ಒಪ್ಪಿಸ್ಬೇಕು. ಯಾವ ರೇಡ್ ಮಾಡಿದಲ್ಲ ಅಧಿಕಾರಿ, ಅವಂದೇ ಒಂದು CD ಸಿಕ್ಕತ್ತೆ ಅಲ್ಲಿ. ಅವ್ನಿಗೆ ಭ್ರಷ್ಟಾಚಾರ ಸಂಭಾಷಣೆ, ನೀವು ಇಂಪಾರ್ಟೆಂಟ್ ಅದು ಮುಚ್ಚಿಟ್ಟಾರೆ.
ಅದನ್ನ CBI ಕೊಡಬೇಕು. ನನ್ನ ಹೆದರಿಕೆ ಅವ್ನು ಮುಗಿಸ್ತಾನೆ ಹೆದರಿಕೆ ಅವಂಗು, ನಾ ಒಬ್ಬ ಅವನು ಹೆದರ್ಸವ, ಅವ್ನಿಗೆ ಹೆದರಿಕೆ ಇದೆ. ರಮೇಶ್ ಜಾರಕಿಹೊಳಿ ಅಂತ ಏನು ಗಟ್ಟಿ ಆದ ಅವನೇನು ನಾ ಇಂಥ 100 ಸಿಡಿ ಬಂದರೆ ಹೆದರ್ದಲ್ಲ ಬರಲಿ. ಇನ್ನು ರಮೇಶ್ ಜಾರಕಿಹೊಳಿ ಆರೋಪಕ್ಕೆ ಡಿಕೆಶಿ ರಿಯಾಕ್ಟ್ ಮಾಡಿದ್ದಾರೆ. ಜಾರಕಿಹೊಳಿಗೆ ಪ್ಯಾಂಟ್ ಬಿಚ್ಚು ಅಂತ ನಾನು ಹೇಳಿದ್ನ, ಬೇಕಾದ್ರೆ CBI ತನಿಖೆ ನಡೆಸಲಿ ಅಂತ, ನಮ್ಗೆ ಏನು ಭಯ ಇಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ಮಾಡಿಸ್ಲಿ, ಯಾವ ತನಿಖೆ ಬೇರೆ ಮಾಡಿಸ್ಲಿ, ಆಯ್ತಾ? ರಾಜಕಾರಣ ಅವ್ರ ಜೀವನ ಇರಲಿ. ನಮ್ಮ ಕಾಂಗ್ರೆಸ್ ಪಾರ್ಟಿನೇ ಹಾಳು ಮಾಡಿದ್ನಲ್ಲ, ಆಪರೇಷನ್ ಲೋಟ ಮಾಡಿಸಿದ್ನಲ್ಲ, ನಮ್ಮ ಸರ್ಕಾರ ತೆಗ್ದಿದ್ದೆ ಅವನು ಅಂತ ಹೇಳಿದ್ನಲ್ಲ, ಅದಕ್ಕೆ ಯಾರು ಉತ್ತರ? ಅವನಿಗೆ ಪ್ಯಾಂಟ್ ಬಿಚ್ಚು ಅಂತ ಹೇಳಿದ್ವಾ? ನಾನು ಹೇಳ್ಕೊಟ್ಟಿದ್ದ ನಿನ್ ಪ್ಯಾಂಟ್ ಬಿಚ್ಚು ಅಂತ? ಇದು ರಾಜಕಾರಣ. ಅವನಿಗೆ ಲಂಚ ಹೊಡಿ ಅಂತ ಹೇಳಿದ್ವಾ? 10,000 ರೂಪಾಯಿ ದುಡ್ಡು, 6,000 ರೂಪಾಯಿ ಓಟ್ ಕೊಡು ಅಂತ ಹೇಳಿದ್ವಾ? 5 ಕೋಟಿ ಜನಕ್ಕೆ ದುಡ್ಡು ಹಂಚು ಅಂತ ಹೇಳಿದ್ವಾ? ಯಾವ ತನಿಖೆ ಬೇಕಾದ್ರೂ ಮಾಡಿಸ್ಲಿ, ಏನ್ ಬೇಕು. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೆಣಕಿದಂತಹ ಆರೋಗ್ಯ ಸಚಿವ ಆರ್ ಸುಧಾಕರ್ಗೆ ಟಗರು ಪಂಚ್ ಕೊಟ್ಟಿದೆ. ಇವತ್ತು ಸುದ್ದಿಗೋಷ್ಠಿ ನಡೆಸಿರುವಂತಹ ಸಿದ್ದರಾಮಯ್ಯ ಅವರು ಕೊರೋನಾ ವೇಳೆ ಸಚಿವ ಸುಧಾಕರ್ 3,000 ಕೋಟಿ ಲಂಚ ಪಡೆದಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಜೊತೆಗೆ ಅಲಿಬಾಬಾ ಮತ್ತು 40 ಕಳ್ಳರ ಲೀಡರ್ ಈ ಸುಧಾಕರ್ ಅಂತ ಟಾಂಗ್ ಕೊಟ್ಟಿದ್ದಾರೆ. ಈ ಭ್ರಷ್ಟಾಚಾರ ಮಾಡೋರಿಗೆ ಈಗ ಇದರಲ್ಲ 40 ಮಂದಿ ಅಲಿಬಾಬಾ ಮತ್ತು 40 ಮಂದಿ ಕಳ್ಳರ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ. 40 ಮಂದಿ ಕಳ್ಳರ ಗುಂಪಿನಲ್ಲಿ ಇವರು ಒಬ್ಬ ಸದಸ್ಯ. ಕೊರೋನಾ ಟೈಮ್ನಲ್ಲಿ ಎಷ್ಟು ಲಂಚ ಹೊಡೆದಿದ್ದಾರೆ ಅಂತೇಳಿ ಅದಕ್ಕೆ ಮಾಸ್ಟರ್ ಇವರೇ, ಹೆಲ್ತ್ ಮಿನಿಸ್ಟ್ರು. ಸುಮಾರು 3,000 ಕೋಟಿ ಲಂಚ ಆಗಿದೆ ಅಂತೇಳಿ ರಿಪೋರ್ಟ್ ಕೊಟ್ಟಿದ್ದಾರೆ. ಇನ್ನು ಸಿದ್ದರಾಮಯ್ಯ ಹೇಳಿಕೆಗೆ ಸುಧಾಕರ್ ತಿರುಗೇಟು ಕೊಟ್ಟಿದ್ದಾರೆ. ಕೋವಿಡ್ ಅವಧಿಯಲ್ಲಿ ಯಾವುದೇ ಅವ್ಯವಹಾರ ಆಗಿಲ್ಲ, ಶ್ವೇತಪತ್ರ ಹೊರಡಿಸೋದಕ್ಕೆ ನಾನು ಸಿದ್ಧ ಇದ್ದೀನಿ ಅಂತ ಸುಧಾಕರ್ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ನಾನು ರಾಜ್ಯ ಮಾರ್ಗದಲ್ಲೇ ಬಿಜೆಪಿಗೆ ಸೇರಿದ್ದೇನೆ, ಸಿದ್ದರಾಮಯ್ಯ ಜೊತೆ ಚರ್ಚಿಸಿಯೇ ರಾಜೀನಾಮೆ ನೀಡಿದ್ದೇನೆ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಇನ್ನು ಕೋಲಾರದಲ್ಲಿ ಸಿದ್ದರಾಮಯ್ಯ ಸೋಲು ಖಚಿತ ಅಂತ ವಾಗ್ದಾಳಿ ಬೇರೆ ಮಾಡಿದ್ದಾರೆ. ಒಂದು ರಾಜಮಾರ್ಗದಲ್ಲಿ ಬಂದಿದ್ದೀನಿ ರೀ, ನಾನು ಕಳ್ಳ ಮಾರ್ಗದಲ್ಲಿ ಹೋಗಿಲ್ಲ. ಇವ್ರು ಹೇಳ್ತಾರೆ ನಾನು ಬಾಂಬೆಗೆ ಹೋಗಿಲ್ಲ. ಐ ಆಮ್ ರೆಡಿ. ವೈಟ್ ಪೇಪರ್ ರಿಲೀಸ್ ಮಾಡ್ತೀವಿ ಸರ್ಕಾರ, ವಿ ಆರ್ ರೆಡಿ. ನಾನು ಸದನದಲ್ಲಿ ಉತ್ತರ ಕೊಟ್ಟಿದ್ದೀನಿ, ಪಲಾಯನ ಮಾಡಿದ್ರಿ ನೀವು, ಮತ್ತು ಟೇಬಲ್ ಮಾಡಿ ಚರ್ಚೆ ಅವ್ರು ಪೂರ್ತಿ ಮಾಡಿದರು. ಸರ್ಕಾರದಿಂದ ಉತ್ತರ ಕೊಡೋ ಅಷ್ಟೊತ್ತಿಗೆ ಅವ್ರಿಗೆ ಅದನ್ನು ಕೇಳಿಸ್ಕೊಳೋ ಅಂತ ಸಮಾಧಾನ ಇಲ್ಲ, ಹೊರಟೋದ್ರು. ಪಲಾಯನ. ಮಾಜಿ ಸಿಎಂ ಯಡಿಯೂರಪ್ಪ ಕುರ್ಚಿಯಿಂದ ಕೆಳಗಿಳಿದಿದ್ರು ಡಿಮ್ಯಾಂಡ್ ಏನೂ ಕಮ್ಮಿ ಆಗಿಲ್ಲ. ಪ್ರಚಾರಕ್ಕೆ ರಾಜಾಹುಲಿ ಬರಬೇಕು ಅಂತ ಶಾಸಕರು ಆಕಾಂಕ್ಷಿಗಳು ದುಂಬಾಲು ಬಿದ್ದಿದ್ದಾರೆ. ಟಿಕೆಟ್ ಹಂಚೋ ಮುನ್ನವೇ ಬಿಎಸ್ವೈರನ್ನ ತಮ್ಮ ಕ್ಷೇತ್ರಕ್ಕೆ ಕರೆಸಿಕೊಂಡು ಪ್ರಚಾರ ಮಾಡಿಸಬೇಕು ಅನ್ನೋ ಪ್ಲಾನ್ನಲ್ಲಿದ್ದಾರೆ. ಬಿಎಸ್ವೈಗೆ ಪಕ್ಷದಲ್ಲಿ ಸಖತ್ ಡಿಮ್ಯಾಂಡ್ ಇದ್ರು ಯಡಿಯೂರಪ್ಪನ ಬೇಸ್ ಸೈಲೆಂಟ್ ಆಗಿದ್ದವರೇ, ಅವರೇ ಈಗ ಸೈಲೆಂಟ್ ಆಗಿರುವಂತದ್ದು ಅಂತ ಹೇಳಲಾಗ್ತಾ ಇದೆ. ಇನ್ನು ಬಿಎಸ್ವೈರನ್ನ ಬಳಸಿಕೊಳ್ಳಲು ಹೈಕಮಾಂಡ್ ಸಖತ್ ಪ್ಲಾನ್ ಮಾಡಿದೆ. ಬಿಎಸ್ವೈಗಾಗಿಯೇ ಪ್ರತ್ಯೇಕ ಟೂರ್ ಪ್ಲಾನ್ ಮಾಡ್ತಾ ಇದೆ. ಯಡಿಯೂರಪ್ಪರನ್ನೇ ಕೇಂದ್ರೀಕರಿಸಿ ಸಮಾವೇಶಕ್ಕೆ ಸಿದ್ಧತೆ ಮಾಡಲಾಗ್ತಾ ಇದೆಯಂತೆ. ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಸೀಟು ಗೆಲ್ಲೋದಕ್ಕೆ ಬಿಜೆಪಿ ರಣತಂತ್ರವನ್ನ ರೂಪಿಸ್ತಾ ಇದೆ. ಜೆಡಿಎಸ್ ಭದ್ರಕೋಟೆಯಲ್ಲಿ ಬಿಜೆಪಿ ಹೆಚ್ಚು ಸೀಟ್ ಪಡೆಯೋದಕ್ಕೆ ಇನ್ನಿಲ್ಲದ ತಂತ್ರವನ್ನ ಮಾಡ್ತಾ ಇದೆ. ಅದಕ್ಕಾಗಿ ಕೇಸರಿ ಪಡೆ ಕೆಲವೊಂದಿಷ್ಟು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದೆ. ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕಂದಾಯ ಸಚಿವ ಆರ್ ಅಶೋಕ್ರನ್ನ ನೇಮಕ ಮಾಡಿ ಆದೇಶವನ್ನ ಹೊರಡಿಸಿದೆ. ಹಳೆ ಮೈಸೂರು ಟಾರ್ಗೆಟ್ ಮಾಡಿ ಅಶೋಕ್ಗೆ ಜವಾಬ್ದಾರಿಯನ್ನ ನೀಡಲಾಗಿದೆ. ಮಂಡ್ಯ ರಾಜಕೀಯ ಬದಲಾವಣೆಗಾಗಿ ನಾನು ಬಂದಿದ್ದೇನೆ ಅಂತ ಸಚಿವ ಆರ್ ಅಶೋಕ್ ಮಂಡ್ಯದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಜೆಡಿಎಸ್ ಕಾಂಗ್ರೆಸ್ ನಾಯಕರು ಸಂಪರ್ಕದಲ್ಲಿದ್ದಾರೆ. ಇನ್ನೊಂದು ವಾರದಲ್ಲಿ ಅನೇಕ ಪ್ರಮುಖರು ಪಕ್ಷಕ್ಕೆ ಬರುವಂತಹ ತೀರ್ಮಾನ ಮಾಡಲಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಈಗಾಗಲೇ ಖಾತೆ ಓಪನ್ ಮಾಡಿದ್ದೀರಿ. ಲೋಕಸಭಾ ಚುನಾವಣೆಯಲ್ಲೂ ಕೂಡ ಜನ ಕಾಂಗ್ರೆಸ್ ಮತ್ತು ಜೆಡಿಎಸ್ ಅನ್ನು ತಿರಸ್ಕಾರ ಮಾಡಿ ಇಂಡಿಪೆಂಡೆಂಟ್ ಗೆಲ್ಲಿಸಿದ್ದಾರೆ. ಆದ್ದರಿಂದ ಮಂಡ್ಯದಲ್ಲಿ ಬಿಜೆಪಿ ಬೆಳವಣಿಗೆಗೆ ಒಳ್ಳೆಯ ಅವಕಾಶ ಇದೆ ಅಂತೇಳಿ ನಮ್ಮ ಅವಶ್ಯಕತೆ ಬಿದ್ದರೆ ಕಾರ್ಯಕರ್ತರಿಗೆ ಟಿಕೆಟ್ ಕೊಡ್ತೀವಿ. ಹಾಸನದಲ್ಲಿ ಕುಟುಂಬ ರಾಜಕಾರಣ ಇಲ್ಲ ಅಂತ ಮಾಜಿ ಸಿಎಂ ಎಚ್ಡಿಕೆ ಹೇಳಿದ್ದಾರೆ. ಇದರೊಂದಿಗೆ ಹಾಸನದ ಅಭ್ಯರ್ಥಿ ನಾನೇ ಅಂತ ಘೋಷಿಸಿಕೊಂಡಿದ್ದ ಭವಾನಿ ರೇವಣ್ಣಗೆ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಚುನಾವಣೆಗೆ ನಿಲ್ಲಬೇಕು ಅಂತ ಹೇಳಿ ಆಕಾಂಕ್ಷಿಗಳು ಇರ್ತಾರೆ. ನೋಡಿ ಭವಾನಿ ರೇವಣ್ಣ ಅವರು ಅಲ್ಲಿ ಅನಿವಾರ್ಯ ಇದ್ದಿದ್ರೆ ನಾನೇ ಹೇಳ್ತಾ ಇದ್ದೆ, ಅವ್ರ ಅಭ್ಯರ್ಥಿ ಆಗಬೇಕಾದಂಥ ಅನಿವಾರ್ಯತೆ ಇದ್ದಿದ್ರೆ ನಾನೇ ನಿಲ್ಲಿಸ್ತಾ ಇದ್ದೆ.
ಮಂಡ್ಯದಲ್ಲಿ ಅಭಿಷೇಕ್ ಅಂಬರೀಶ್ರನ್ನ ರಾಜಕಾರಣಕ್ಕೆ ಕರೆತರೋದಕ್ಕೆ ಮಾತುಕತೆ ನಡೀತಾ ಇದೆ. ಒಂದ್ ವೇಳೆ ಅಭಿಷೇಕ್ ಬಿಜೆಪಿಗೆ ಬಂದ್ರೆ ವೆಲ್ಕಮ್ ಮಾಡ್ತೇವೆ, ಇನ್ನೆರಡು ದಿನಗಳಲ್ಲಿ ಸುಮಲತಾ ಬಿಜೆಪಿ ಸೇರ್ಪಡೆ ಬಗ್ಗೆ ಹೇಳ್ತೀನಿ ಅಂತ ಸಚಿವ ನಾರಾಯಣಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಅಂಬರೀಶ್ ಅವ್ರ ಮಗ ಮಾತುಕತೆ ಅವ್ರು ಇನ್ನ ನಡೀತಾ ಇದೆ, ನೋಡ್ಬೇಕು, ಬಂದ್ರೆ ಒಳ್ಳೇದು. ಅವ್ರ ತಂದೆ ಮಂಡ್ಯದವರಾಗಿದ್ರು, ಅವರು ಬಂದ್ರೆ ನಾವು ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ನಾವು ಬರಲಿ, ತೊಂದರೆ ಇಲ್ಲ. ಅಯೋಧ್ಯೆ ದತ್ತಪೀಠ ಹೋರಾಟದ ಬಗ್ಗೆ ಅವಾಚ್ಯ ಶಬ್ದದಿಂದ ನಿಂದನೆ ಮಾಡಿದ್ದ ಶೃಂಗೇರಿ ಶಾಸಕ ರಾಜೇಗೌಡ ಕ್ಷಮೆ ಕೇಳಿದ್ದಾರೆ. ಹಳ್ಳಿಗಳಲ್ಲಿ ರೂಢಿ ಇರುವ ಶಬ್ದವನ್ನ ಬಳಸಿದ್ದೇನೆ, ಆ ಶಬ್ದ ಬಳಕೆ ಯಾರ ಸಂಸ್ಕೃತಿಯೂ ಆಗಬಾರದು, ಆ ಶಬ್ದ ಬಳಸಬಾರ್ದಿತ್ತು ಅಂತ ವಿಷಾದ ವ್ಯಕ್ತಪಡಿಸಿದ್ದಾರೆ. ಶಿರಡಿ ಪ್ರವಾಸದಲ್ಲಿರುವ ಶಾಸಕ ರಾಜೇಗೌಡ ಅಲ್ಲಿಂದಲೇ ಕ್ಷಮೆ ಕೋರಿದ್ದಾರೆ. ನಿರಂತರವಾಗಿ ನಮಗೆ ಕಿರುಕುಳ ಕೊಡ್ತಕ್ಕಂಥದ್ದನ್ನ ಅವ್ರು ಮಾಡ್ತಾ ಇರೋದ್ರಿಂದ ನಾನು ಕೂಡ ಒಮ್ಮೆ ಅದನ್ನು ನೋಡಿ ನಾನು ಆಕ್ರೋಶದಿಂದ ಮಾತನಾಡಿದ್ದೇನೆ. ಮಾತನಾಡುವಾಗ ಒಂದು ಹಳ್ಳಿಗಳಲ್ಲಿ ರೂಢಿತವಾದ ಶಬ್ದವನ್ನ ಬಳಸಿದ್ದೇನೆ, ಆ ಶಬ್ದ ಬಳಸಬಾರದಿತ್ತು, ಆ ಶಬ್ದ ಬಳಕೆ ಯಾರ ಸಂಸ್ಕೃತಿಯೂ ಆಗಬಾರದು, ಆ ಒಂದು ಪದವನ್ನು ನಾನು ಹಿಂಪಡೆಯುತ್ತಿದ್ದೇನೆ ಮತ್ತು ವಿಷಾದವನ್ನು ನಾನು ವ್ಯಕ್ತಪಡಿಸುತ್ತೇನೆ. ವೇಶ್ಯಾವಾಟಿಕೆ ದಂಧೆ ಸೇರಿದಂತೆ ಹಲವು ಆರೋಪ ಹೊತ್ತಿರುವಂತಹ ಸ್ಯಾಂಟೋ ರವಿ ಪ್ರಕರಣ ತನಿಖೆ ಚುರುಕುಗೊಂಡಿದೆ. ಸ್ಯಾಂಟೋ ರವಿ ಮೇಲೆ ಹಲವು ಆರೋಪ ಮಾಡಿದಂತಹ ಪತ್ನಿ ಇವತ್ತು ಸಿಐಡಿ ವಿಚಾರಣೆಗೆ ಹಾಜರಾಗಿದ್ರು. ಸ್ಯಾಂಟೋ ರವಿ ಪತ್ನಿ ಹಾಗೂ ಆಕೆಯ ತಂಗಿ ಇಬ್ಬರು ಕೂಡ ವಿಚಾರಣೆಗೆ ಹಾಜರಾಗಿದ್ರು. ಈ ವೇಳೆ ನ್ಯೂಸ್ 18 ಜೊತೆ ಮಾತನಾಡಿದಂತಹ ಸ್ಯಾಂಟೋ ಪತ್ನಿ ಮೈಸೂರು ಪೊಲೀಸರ ಮೇಲೆ ನಂಬಿಕೆ ಇರಲಿಲ್ಲ, ಹಾಗಾಗಿ ಅಲ್ಲಿ ಯಾವುದೇ ದಾಖಲೆಗಳನ್ನು ಕೊಟ್ಟಿರಲಿಲ್ಲ. ಈಗ ಮದುವೆ ಆಗಿರುವ ಕೆಲವೊಂದು ದಾಖಲೆಗಳನ್ನು ಕೊಟ್ಟಿದ್ದೇನೆ, ಇನ್ನು ಕೆಲವು ದಾಖಲೆಗಳನ್ನು ನೀಡಲು ಹೇಳಿದ್ದಾರೆ, ಕೊಡ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ವಿವಿಧ ಬೇಡಿಕೆಗೆ ಆಗ್ರಹಿಸಿ ಪ್ರತಿಭಟನೆ ಮಾಡುತ್ತಿರುವ ಅಂಗನವಾಡಿ ಕಾರ್ಯಕರ್ತೆಯರು ಹೋರಾಟವನ್ನ ಮುಂದುವರೆಸಿದ್ದಾರೆ. ಇವತ್ತಿಗೆ 3ನೇ ದಿನವೂ ಕೂಡ ಮುಂದುವರೆದಿರುವಂತದ್ದು. ವೇತನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಫ್ರೀಡಂ ಪಾರ್ಕ್ನಲ್ಲಿ ಕಳೆದ 3 ದಿನಗಳಿಂದ ಪ್ರತಿಭಟನೆ ಮಾಡುತ್ತಿದ್ದಾರೆ. ಕೊರೆವ ಚಳಿಯಲ್ಲಿ ಪುಟ್ಟ ಮಕ್ಕಳ ಜೊತೆ ಅಂಗನವಾಡಿ ಕಾರ್ಯಕರ್ತೆಯರು ಹೋರಾಟ ಮಾಡುತ್ತಿದ್ದಾರೆ. ಮಧ್ಯರಾತ್ರಿ ಧರಣಿ ನಿರತ ಕಾರ್ಯಕರ್ತೆಯರು ಅಸ್ವಸ್ಥರಾಗಿದ್ದು ಆರೋಗ್ಯದಲ್ಲಿ ಏರುಪೇರಾಗಿದೆ. ಪ್ರತಿಭಟನಾ ಸ್ಥಳದಲ್ಲಿ ಕುಡಿಯಲು ನೀರಿಲ್ಲ, ಶೌಚಾಲಯವಿಲ್ಲದೆ ಅಂಗನವಾಡಿ ಕಾರ್ಯಕರ್ತರು ಸಂಕಷ್ಟವನ್ನು ಅನುಭವಿಸುತ್ತಿದ್ದಾರೆ. ಚಾಮರಾಜನಗರಕ್ಕೆ ಕಾವೇರಿ ಕುಡಿಯುವ ನೀರಿನ 2ನೇ ಹಂತದ ಯೋಜನೆ ಜಾರಿ ಮಾಡುವಂತೆ ಒತ್ತಡ ಹೆಚ್ಚಾಗ್ತಾ ಇದೆ. ಇದೀಗ ಬಿಜೆಪಿ ನಗರಸಭಾ ಸದಸ್ಯ ರಾಘವೇಂದ್ರ ಖಾಲಿ ಬಿಂದಿಗೆ ಹೊತ್ತು ಚಾಮರಾಜನಗರದಿಂದ ವಿಧಾನಸೌಧಕ್ಕೆ ಕಾಲ್ನಡಿಗೆ ಹೊರಟಿದ್ದಾರೆ. ಡಿಪಿಆರ್ ಆಗಿರುವಂತಹ 276 ಕೋಟಿ ವೆಚ್ಚದ ಯೋಜನೆ ಯಥಾವತ್ ಜಾರಿಯಾಗಬೇಕು, ಮೊದಲ ಹಂತದ ಹಳೆಯ ಪೈಪ್ ಬದಲಿಸುವ ಯೋಜನೆ ಬೇಡ ಅಂತ ಆಗ್ರಹಿಸಿದ್ದಾರೆ. ನಿನ್ನೆ ಶಿವಮೊಗ್ಗ ಪಾಲಿಕೆ ಕಚೇರಿಯಲ್ಲಿ ಟಿಪ್ಪು ಸುಲ್ತಾನ್ ಭಾವಚಿತ್ರ ಅಳವಡಿಸಲಾಗಿತ್ತು. ಪಾಲಿಕೆಯ ಆ ನಡೆ ಹಿಂದೂ ಸಂಘಟನೆಗಳ ಕಣ್ಣು ಕೆಂಪಗಾಗಿಸಿದೆ. ಶಿವಮೊಗ್ಗ ಮಹಾನಗರ ಪಾಲಿಕೆ ಮುಂದೆ ಬಜರಂಗ ದಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಜಿಹಾದಿಗಳು ಕೋಮು ಸಂಘರ್ಷಕ್ಕೆ ಕಾರಣರಾಗಿದ್ದಾರೆ, ಹಿಂದೂ ವಿರೋಧಿ, ಮತಾಂಧ, ಕನ್ನಡ ವಿರೋಧಿ ಟಿಪ್ಪು ಭಾವಚಿತ್ರ ಅಳವಡಿಕೆ ಮಾಡಿದ್ದಾರೆ ಅಂತ ಹಿಂದೂ ಸಂಘಟನೆಗಳು ಕಿಡಿಕಾರಿವೆ. ಬಾಗಲಕೋಟೆಯಲ್ಲಿ ಇನ್ಫೋಸಿಸ್ ಮುಖ್ಯಸ್ಥೆ ಸುಧಾಮೂರ್ತಿ ಮಕ್ಕಳ ಜೊತೆ ಸಂವಾದವನ್ನು ನಡೆಸಿದ್ದಾರೆ. ನೀವು ನಮ್ಮ ದೇಶದ ರಾಷ್ಟ್ರಪತಿಗಳಾಗಬೇಕು ಅಂತ ಶಾಲಾ ಮುಖ್ಯಸ್ಥೆ ಮಾದರಿ ಮುಧೋಳ ಕೇಳಿದ್ರು. ಆಗ ಮಾತನಾಡಿದಂಥ ಸುಧಾಮೂರ್ತಿ, ನಾ ಆರಾಮಾಗಿದ್ದೀನಿ, ಆರಾಮಾಗಿರೋದು ಬೇಡವಾ ಅಂತ ನಗ್ನಾಗ್ತಾನೆ ಉತ್ತರ ಕೊಟ್ಟಿದ್ದಾರೆ. ನಾವು ಎಲ್ಲರೂ ಏನು ಪ್ರಾರ್ಥನೆ ಮಾಡ್ತಿದ್ದೀವಿ ಅಂದ್ರೆ ಬರೋ ದಿನಗಳಲ್ಲಿ ನೀವು ನಮ್ಮ ದೇಶದ ಪ್ರೆಸಿಡೆಂಟ್ ಆಗಬೇಕು ಅಂತ ನಾವು ಆಸೆ ಪಡ್ತೀವಿ. ದೇಶದ ಆರಾಮಿರ್ಬೇಕಲ್ರಿ, ಅಬ್ದುಲ್ ಕಲಾಂ ಅವ್ರು ಆದ್ಮೇಲೆ ನೆಕ್ಸ್ಟ್ ನೀವು ನಮಗೆ ಬೆಂಗಳೂರಿನ ನಾಗರಬಾವಿಯ ಆರ್ಕಿಡ್ಸ್ ಶಾಲೆ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಸಿಬಿಎಸ್ಇ ಸಿಲೆಬಸ್ ಅಂತ ಹೇಳಿ ಸ್ಟೇಟ್ ಸಿಲೆಬಸ್ ಪರೀಕ್ಷೆ ನಡೆಸುತ್ತಿದ್ದಾರಂತೆ. ಇದಕ್ಕೆ ಪೋಷಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಇಂದು ಡಿಡಿಪಿಐ ಬೈಲಾಂಜನೇಯ ಹಾಗೂ ಬಿಇಒ ಖುದ್ದು ಶಾಲೆಗೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಈ ವೇಳೆ ಡಿಡಿಪಿಐಗೆ ಪೋಷಕರು ತರಾಟೆಗೆ ತೆಗೆದುಕೊಂಡ್ರು, ಲಂಚ ಪಡೆದು ನಮಗೆ ಮೋಸ ಮಾಡ್ತಿದ್ದೀರಾ ಅಂತ ಕಿಡಿಕಾರಿದ್ರು. ಇನ್ನು ಡಿಡಿಪಿಐ ಸಹ ಶಾಲಾ ಮಂಡಳಿ ಜೊತೆ ದಾಖಲೆಗಳನ್ನು ಪರಿಶೀಲಿಸಿದ್ದಾರೆ, ಮಾತುಕತೆಯನ್ನು ನಡೆಸಿದ್ದಾರೆ. ಈ ವೇಳೆ ಮಾತನಾಡಿದಂತಹ ಡಿಡಿಪಿಐ ಬೈಲಾಂಜನೇಯ ಆರ್ಕಿಡ್ ಶಾಲೆಯ ಪರವಾನಗಿ ರದ್ದುಪಡಿಸಲು ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದ್ದಾರೆ.
ತಮಿಳುನಾಡಿನ ಕೃಷ್ಣಗಿರಿ ಸಮೀಪದ ಗಂದಿಗುಪ್ಪಂ ಎಂಬಲ್ಲಿ ಮನೆ ಕಳ್ಳತನಕ್ಕೆ ವಿಫಲ ಯತ್ನ ನಡೆಸಲಾಗಿದೆ. ಕಾರ್ತಿಯನ್ ಎಂಬುವವರಿಗೆ ಸೇರಿದಂತಹ ಮನೆಯಲ್ಲಿ ಕಳ್ಳತನ ಮಾಡಲು ಕಳ್ಳರು ಬಂದಿದ್ರು. ಆದರೆ ಸಿಸಿಟಿವಿ ಕ್ಯಾಮೆರಾದ ಅಲಾರಾಂ ಸೌಂಡ್ಗೆ ಬೆದರಿ ಕಳ್ಳರು ಓಡಿ ಹೋಗಿದ್ದಾರೆ. ಕಳ್ಳರ ಚಲನವಲನದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದೆಹಲಿಯ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯ ಜಾಮಿಯಾ ವಿಶ್ವವಿದ್ಯಾಲಯದಲ್ಲಿ ಹೈ ಡ್ರಾಮಾ ನಡೆದಿದೆ. ಮೋದಿ ಡಾಕ್ಯುಮೆಂಟರಿ ಪ್ರದರ್ಶನದ ಬಗ್ಗೆ ಪರ ವಿರೋಧ ಪ್ರತಿಭಟನೆ ನಡೆದಿದೆ. ಜಾಮಿಯಾ ವಿವಿಯಲ್ಲಿ ಡಾಕ್ಯುಮೆಂಟರಿ ಪ್ರದರ್ಶನಕ್ಕೆ ತಡೆ ಹಿಡಿಯಲಾಗಿತ್ತು. ಅದನ್ನು ಖಂಡಿಸಿ ಜಾಮಿಯಾ ವಿವಿ ಹೊರಗೆ ಎಸ್ಎಫ್ಐ ಸಂಘಟನೆ ಪ್ರತಿಭಟನೆ ಮಾಡಿದೆ. ಜಾಮಿಯಾ ವಿವಿ ಒಳಗೆ ವಿದ್ಯಾರ್ಥಿಗಳನ್ನು ಬಿಡುತ್ತಿಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಡಾಕ್ಯುಮೆಂಟರಿ ಪ್ರದರ್ಶನ ಬೇಡ ಅಂತ ಎಬಿವಿಪಿ ಪ್ರತಿಭಟನೆ ಮಾಡಿದೆ. ಪ್ರಧಾನಿ ನರೇಂದ್ರ ಮೋದಿ ಕುರಿತ ಬಿಬಿಸಿ ಸಾಕ್ಷ್ಯಚಿತ್ರವನ್ನು ಯೂಟ್ಯೂಬ್ ಹಾಗೂ ಟ್ವಿಟರ್ನಲ್ಲಿ ಕೇಂದ್ರ ಸರ್ಕಾರ ನಿರ್ಬಂಧಿಸಿದೆ. ಕೇಂದ್ರ ಸರ್ಕಾರದ ಕ್ರಮವನ್ನು ಕಾಂಗ್ರೆಸ್ ನಾಯಕರು ವಿರೋಧಿಸಿದ್ರೆ ಎಕೆ ಆಂಟೋನಿ ಪುತ್ರ ಅನಿಲ್ ಆಂಟೋನಿ ಬೆಂಬಲಿಸಿದ್ದಾರೆ. ಜೊತೆಗೆ ಪಕ್ಷದಲ್ಲಿ ತಮ್ಮ ಬಗ್ಗೆ ಅಪಸ್ವರ ಕೇಳಿ ಬರ್ತಾ ಇದ್ದಂತೆ ಅನಿಲ್ ಆಂಟೋನಿ ಕೇರಳಕ್ಕೆ ಕಾಂಗ್ರೆಸ್ಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಛತ್ತೀಸ್ಗಢದ ದುರ್ಗ್ ನಗರದಲ್ಲಿ ಚಲಿಸುತ್ತಿದ್ದ ಬೈಕ್ನಲ್ಲಿ ಪ್ರೇಮಿಗಳು ರೊಮ್ಯಾನ್ಸ್ ಮಾಡಿದ್ದಾರೆ. ಪ್ರೇಮಿಗಳು ರೊಮ್ಯಾನ್ಸ್ ಮಾಡುವ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಮುಂಬೈನಲ್ಲಿ ಚಲಿಸ್ತಾ ಇದ್ದಂತಹ ಸರ್ಕಾರಿ ಬಸ್ ಹೊತ್ತಿ ಉರಿದಿದೆ. ಬಸ್ನಲ್ಲಿದ್ದಂತಹ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಲು ಹರಸಾಹಸ ಪಡ್ತಿದ್ದಾರೆ. ಚಿಕ್ಕೋಡಿ ತಾಲೂಕಿನ 4 ಗ್ರಾಮಗಳಲ್ಲಿ ಸರಣಿ ಕಳ್ಳತನ ಆಗಿದೆ. ಕರೋಶಿ, ಬಂಬಲವಾಡ, ಯಾದಗೂಡ, ಮುಗಳಿ ಗ್ರಾಮಗಳಲ್ಲಿ ಸರಣಿ ಕಳ್ಳತನವಾಗಿದೆ. ಕರೋಶಿ ಒಂದೇ ಗ್ರಾಮದಲ್ಲಿ 6 ಮನೆಗೆ ಖದೀಮರು ಕನ್ನ ಹಾಕಿ ಎಸ್ಕೇಪ್ ಆಗಿದ್ದಾರೆ. ವಿಶಾಲ ಪಾಂಡೇರೆ ಅನ್ನೋರ ಮನೆಯಲ್ಲಿ 7 ಲಕ್ಷ ನಗದು, 12 ತೊಲ ಬಂಗಾರ ಕಳ್ಳತನವಾಗಿದೆ. ತಾಯಿಯ ಆಪರೇಷನ್ಗೆ ಅಂತ ಕೂಡಿಟ್ಟಿದ್ದ ಹಣ ಕಳ್ಳತನವಾಗಿದೆ. ಕಳ್ಳರ ಚಲನವಲನ ಕರೋಶಿ ಗ್ರಾಮದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸ್ಥಳಕ್ಕೆ ಚಿಕ್ಕೋಡಿ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಭೀಕರ ಅಪಘಾತವಾಗಿದೆ. ಬೈಸಿಕಲ್ನಲ್ಲಿದ್ದಂತಹ ಬಾಲಕನಿಗೆ ಕಾರು ಡಿಕ್ಕಿ ಹೊಡೆದಿದೆ. ಕಾರು ಡಿಕ್ಕಿ ಹೊಡೆದಂತಹ ರಭಸಕ್ಕೆ 8 ವರ್ಷದ ಬಾಲಕ ಮೃತಪಟ್ಟಿದ್ದಾನೆ. ಬಾಲಕ ಸೈಕಲ್ ತುಳಿತಾ ಇದ್ದ. ಈ ವೇಳೆ ಕಾರು ಚಾಲಕ ನಿಯಂತ್ರಣ ತಪ್ಪಿ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದಿರುವಂತಹ ರಭಸಕ್ಕೆ ಬಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಚಾಮರಾಜನಗರ ಮಹದೇಶ್ವರ ಬೆಟ್ಟದ ಪಲಾರ್ ಬಳಿ ಭೀಕರ ಅಪಘಾತ ಸಂಭವಿಸಿರುವಂಥದ್ದು. ತಮಿಳುನಾಡು ಪ್ರವಾಸ ಮುಗಿಸಿ ಮಹದೇಶ್ವರ ಬೆಟ್ಟಕ್ಕೆ ಬರ್ತಾ ಇದ್ದಂತಹ ಬಸ್ ಉರುಳಿ ಬಿದ್ದಿದೆ. ಘಟನೆಯಲ್ಲಿ 15ಕ್ಕೂ ಹೆಚ್ಚು ಮಂದಿಗೆ ಗಾಯವಾಗಿದೆ. ಗಾಯಾಳುಗಳಿಗೆ ಮಹದೇಶ್ವರ ಬೆಟ್ಟದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇನ್ನು ಗುಜರಾತ್ನಿಂದ ಪ್ರವಾಸಕ್ಕೆ ಬಂದಿದ್ರು. ಪಲಾರ್ ರಸ್ತೆಯಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಘಟನೆ ಸಂಭವಿಸಿದೆ. ರಾಜಸ್ಥಾನದ ಅಲ್ವಾರ್ ನಗರದಲ್ಲಿ ಎಟಿಎಂ ದರೋಡೆಗೆ ವಿಫಲ ಯತ್ನ ನಡೆದಿದೆ. ಸೂರ್ಯನಗರದಲ್ಲಿರುವ ಕೋಟಕ್ ಮಹೀಂದ್ರಾ ಬ್ಯಾಂಕ್ಗೆ ನುಗ್ಗಿದ ದುಷ್ಕರ್ಮಿ ಸಿಸಿಟಿವಿ ಕ್ಯಾಮೆರಾಗೆ ಕಪ್ಪು ಬಣ್ಣ ಸ್ಪ್ರೇ ಮಾಡಿದ್ದಾನೆ. ಬಳಿಕ ಎಟಿಎಂನಲ್ಲಿದ್ದ ಹಣ ಕದಿಯಲು ಯತ್ನಿಸಿದ್ದಾನೆ. ಅಷ್ಟರಲ್ಲಿ ಪೊಲೀಸ್ ವಾಹನ ಬರುವ ಶಬ್ದ ಕೇಳಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಎಟಿಎಂನಲ್ಲಿನ 10 ಲಕ್ಷ ಹಣ ಸುರಕ್ಷಿತವಾಗಿ ಅಲ್ಲೇ ಉಳ್ಕೊಂಡಿದೆ. ಹುಬ್ಬಳ್ಳಿಯಲ್ಲಿ ಕ್ಷುಲ್ಲಕ ಕಾರಣಕ್ಕೆ 2 ಗುಂಪುಗಳ ನಡುವೆ ಘರ್ಷಣೆಯಾಗಿ ಹೊಡೆದಾಡಿಕೊಂಡಿದ್ದಾರೆ. ಆರ್ಸಿಬಿ ಸಿಎಸ್ಕೆ ಅಂತ ಘೋಷಣೆ ಹಾಕಿದ್ದಕ್ಕೆ 2 ಗುಂಪುಗಳ ಮಧ್ಯೆ ಮಾರಾಮಾರಿ ನಡೆದಿದೆ. ಹುಬ್ಬಳ್ಳಿಯಲ್ಲಿ ಆಯೋಜಿಸಿದ್ದ ಗಾಳಿಪಟ ಉತ್ಸವದಲ್ಲಿ ಈ ಘಟನೆ ಆಗಿದೆ. ಹೊಡೆದಾಟದ ಮಧ್ಯೆ ಚಾಕು ಹಾಕಲು ಒಂದು ಗುಂಪು ಮುಂದಾಗಿರುವಂಥದ್ದು. ಅಶೋಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ವಿಡಿಯೋ ಫುಲ್ ವೈರಲ್ ಆಗಿದೆ. ಮಹಿಳಾ ಐಪಿಎಲ್ಗೆ ವೇದಿಕೆ ಸಿದ್ಧವಾಗಿದೆ. ಇದೀಗ ಅಭಿಮಾನಿಗಳಿಗೆ ಆರ್ಸಿಬಿ ಸಿಹಿ ಸುದ್ದಿಯೊಂದನ್ನು ಕೊಟ್ಟಿರುವಂಥದ್ದು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಾಲೀಕರು ಐಪಿಎಲ್ ಮಹಿಳಾ ತಂಡವನ್ನು ಖರೀದಿಸಿದ್ದಾರೆ. ಅದ್ರ ಬಗ್ಗೆ ತನ್ನ ಟ್ವಿಟರ್ ಖಾತೆಯಲ್ಲಿ ಆರ್ಸಿಬಿ ಮಾಹಿತಿಯನ್ನು ಹಂಚಿಕೊಂಡಿದೆ. ಆರ್ಸಿಬಿ ಜೊತೆ ಮುಂಬೈ, ದೆಹಲಿ, ಲಕ್ನೋ ತಂಡಗಳ ಮಾಲೀಕರು ತಂಡಗಳನ್ನು ಖರೀದಿಸಿದ್ದಾರೆ. ಅದಾನಿ ಗ್ರೂಪ್ ಅಹಮದಾಬಾದ್ ತಂಡವನ್ನು ಖರೀದಿಸಿದೆ.